ಸುಜಿ. ಹಾ ಸರ್. ಇನ್ನೊಂದು 1-2 ಅವರ್ಸ್ ನನ್ನ ಡಿಸ್ಟರ್ಬ್ ಮಾಡಬೇಡ, ಓಕೆ? ಸರ್ 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 ನಮಸ್ಕಾರ ಸರ್. ಯಾರು ನೀನು? ಸರ್ ನೆನ್ನೆ 10 ಗಂಟೆಗೆ ಕತೆ ಕೇಳ್ತೀನಿ ಅಂತ ಹೇಳಿದ್ರಲ್ಲ ಸರ್, ನಾನೇ ಸರ್ ಅದು. ಟೈಮಿಂಗ್ ಸೆನ್ಸ್ ಇದೆಯೇನೋ ನಿನಗೆ? ನೀನ್ ಕತೆ ಕೇಳಬೇಕು ಅಂತ ಅರ್ಧ ದಿನ ವೇಸ್ಟ್ ಮಾಡ್ಕೊಂಡೆ. ಯು ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಗೆಟ್ ಔಟ್. ಸರ್ ಸಾರಿ ಸರ್, ನಿಮ್ ಟೈಮ್ ವೇಸ್ಟ್ ಮಾಡಿ ಒಂದ್ಸಲ ಕತೆ ಕೇಳಿ ಸರ್. ಸರ್ ಪ್ಲೀಸ್ ಸರ್. ಪ್ಲೀಸ್ ಸರ್ ಸರ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಜಸ್ಟ್ ಲೀವ್ ಮೀ ಅಲೋನ್. ಸರ್ ನೀವು ಸೌಂಡ್ ಪಾರ್ಟಿ ಸರ್, 50 ಡೇಸ್ ಓಡೋ ಪಿಕ್ಚರ್ನ 100 ಡೇಸ್ ಓಡಿಸ್ತೀರಾ ಸರ್. ಪ್ಲೀಸ್ ಸರ್, ದಯವಿಟ್ಟು ಸರ್ ಕತೆ ಕೇಳಿ ಸರ್ ಪ್ಲೀಸ್. ಏಯ್ ಬೇಸಿಕ್ ಡಿಸಿಪ್ಲಿನ್ ಇಲ್ಲ, ಪಂಕ್ಚುಯಾಲಿಟಿ ಇಲ್ಲ. ಹೌ ಕ್ಯಾನ್ ಯು ಬಿ ಅ ಡೈರೆಕ್ಟರ್ ಮ್ಯಾನ್? ಇಡಿಯಟ್. ಸರ್ ಈಗ ಮುಂದಕ್ಕೆ ಬರುತ್ತೆ ಸರ್, ಡೈರೆಕ್ಟರ್ ಆದ್ಮೇಲೆ ಬರುತ್ತೆ ಸರ್. ಅಯ್ಯೋ ಗಾಡಿನ. ಏಯ್ ಸರ್ ಪ್ಲೀಸ್. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ ಸರ್. ಸರ್ ಸರ್ ಏಯ್ ಏನು ನ್ಯೂಸೆನ್ಸ್ ಮಾಡ್ತಾ ಇದೀಯಾ? ಎದ್ದೇಳೋ. ಇಲ್ಲ ಸರ್, ದಯವಿಟ್ಟು ನಾನು ಹೇಳೋ ಕತೆನ ಒಂದ್ಸಲ ಕೇಳಿ ಸರ್. ಇಷ್ಟ ಆಗ್ಲಿಲ್ಲ ಅಂದ್ರೆ ಆಯುಧ ಪೂಜೆ ದಿನ ನಿಂಬೆಹಣ್ಣು ಮೇಲೆ ಟೈರ್ ಹತ್ಕೊಂಡು ಹೋಗುತ್ತಲ್ಲ, ಹಂಗೆ ಹತ್ತಿಸ್ಕೊಂಡು ಹೋಗ್ಬಿಡಿ ಸರ್ ನನ್ನ ಮೇಲೆ. ಹೌದಾ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನನ್ನು ಕೇಳಬೇಕು. ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ ಸರ್. ಮೂರ್ತಿ, ಗಾಡಿ ಸ್ಟಾರ್ಟ್ ಮಾಡು. ನೀ ಸ್ಟಾರ್ಟ್ ಮಾಡಪ್ಪ. ಎಲ್ಬೋ ಡ್ರೈವ್ ಅಲ್ಲ ತಾನೇ? ಸರಿ ಹೇಳು ಸರ್. ಓಪನಿಂಗು ಗಣೇಶನ್ ತೋರಿಸ್ತೀವಿ ಸರ್. ಗಣೇಶನ್ ತೋರಿಸಿದ್ಮೇಲೆ ನೈಟ್ ಇಫೆಕ್ಟಲ್ಲಿ ಜಿಮ್ಮಿ ಜೀಪ್ ಹಂಗೇ ಟ್ರಾವೆಲ್ ಆಗುತ್ತೆ ಸರ್. ಅಪಾರ್ಟ್ಮೆಂಟ್ಸ್ ಡೋರು ಹಂಗೆ ಓಪನ್ ಆಗುತ್ತೆ ಸರ್. ಅಲ್ಲಿಂದ ಹೊಗೆ ಬರುತ್ತೆ ಸರ್. ಮೇಡಮ್, 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 ನೋಡೋದಕ್ಕೊಂಡೆ ಸುಪಾರಿ ಕಿಲ್ಲರ್ ತರ ಕಾಣಿಸ್ತಾ ಇದೆಯಾ? ಏಯ್ ಹೇಳ, ಯಾಕೋ ಸಾಯಿಸ್ದೆ? ನಾನೇ ಮಾಡಿದ್ರೆ ನಿಮ್ಗೆ ಯಾಕೆ ಸರ್ ಫೋನ್ ಮಾಡ್ತಾ ಇದ್ದೆ? ಅದಕ್ಕೇನೆ ನಾನೀಗ ನಿನ್ ಮೇಲೆ ಡೌಟ್ ಬಂದಿದ್ದೆ. ಡೌಟ್ ಎಲ್ಲಿ ಶುರು ಆಗುತ್ತೋ ಅಲ್ಲಿಂದನೇ ನಮ್ಮ ಡ್ಯೂಟಿ ಶುರು ಆಗೋದು. ಹೇಳೋ, ನಿಜ ಹೇಳಲ್ಲ. ಇವಾಗ ನನಗೇನು ಗೊತ್ತಿಲ್ಲ ಸರ್. ನಮ್ಮ ತಾಯಣೆ ಸರ್. ಗಂಡಸ್ರ ಹತ್ರ ತುಂಬಾ ಚೀಪ್ ಆಗಿರುತ್ತೆ ನೋಡಕ್ಕೆ.
ನಾಳೆ ಸ್ಟೇಷನ್ಗೆ ಬಂದು ನನ್ನ ನೋಡ್ಬೇಕು. ಆಯ್ತು ಸರ್. ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಈ ರೀತಿ ಡೋರ್ ಕ್ಲೋಸ್ ಆಗಿದ್ದು 1 ತಿಂಗಳ ನಂತರ ಅಮೆರಿಕದಿಂದ ಆ ಬಿಲ್ಡಿಂಗ್ ಓನರ್ ಬರ್ತಾನೆ. ಬೇಗ ಫ್ಲಾಟಲ್ಲಿ ದೆವ್ವ ಇದೆ ಅಂತ ಕರೆಸಿ ಈ ನನ್ನ ಮಗನೇ ದೊಡ್ಡ ದೆವ್ವ ತರ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಏನೋ ಮಾಡ್ತಾ ಇದೀಯಾ ಸರ್? ನಮ್ಮ ಫ್ಲ್ಯಾಟಲ್ಲಿ ದೆವ್ವ ಇದೆ ಅಂತ ಗೊತ್ತಾಗಿ ಯಾರು ಬಾಡಿಗೆಗೆ ಬರ್ತಾ ಇಲ್ಲ ಸರ್. ಈಗ ನಾನು ಬಂದಿದ್ದೀನಲ್ಲ, ನೀವು ಸರಿ ಮಾಡ್ತೀರಾ? ಅದಕ್ಕೆ ಅಂತ ಆಚಾರ್ಯರು ಬರ್ತಾ ಇದ್ದಾರೆ. ರಾಮಚಂದ್ರ ಆಚಾರ್ಯರು ಹಿಮಾಲಯದಲ್ಲಿರ್ತಾರೆ. ವರ್ಷಕ್ಕೊಂದೇ ಸಲ ಅವ್ರು ಹೊರಗಡೆ ಬರೋದು. ಸರ್ ಅಲ್ಲಿ ನೋಡಿ, ಅವರೇ ಬಂದ್ರು ಅಂತ ಕಾಣಿಸುತ್ತೆ. ಸ್ವಾಮೀಜಿ ನಮಸ್ಕಾರ. ಅಡ್ಡಿಬಿದ್ದೆ ಸ್ವಾಮೀಜಿ. ನೋಡಿ ಸ್ವಾಮೀಜಿ, ಇದೇ ನನ್ನ ಅಪಾರ್ಟ್ಮೆಂಟು. ಇದ್ರೊಳಗಡೆ ಒಂದು ದೆವ್ವ ಸೇರ್ಕೊಂಡಿದೆಯಂತೆ. ಬಾಡಿಗೆ ಇಲ್ಲ, ಅಡ್ವಾನ್ಸ್ ಇಲ್ಲ. ದಯವಿಟ್ಟು ಇದಕ್ಕೊಂದು ಪರಿಹಾರ. ಯಾವುದೋ ಅತೃಪ್ತ ಹೆಣ್ಣಿನ ಆತ್ಮ ಈ ಕಟ್ಟಡದಲ್ಲಿ ಸೇರಿಕೊಂಡಿದೆ. ಯಾರದೋ ದಾರಿಯನ್ನು ಕಾಯ್ತಾ ಇದೆ. ಪ್ರತೀಕಾರಕ್ಕಾಗಿ ಹಾತೊರಿತರೋ ಈ ಅತೃಪ್ತ ಆತ್ಮ ಈ ಕಟ್ಟಡದಿಂದ ಹೊರಗಡೆ ಹೋಗೋದು ಅಷ್ಟು ಸುಲಭ ಅಲ್ಲ. ಭಯ ಬೇಡ, ನನ್ನನ್ನು ನಂಬಿದ್ದೀರಿ. ಕ್ಷುದ್ರ ಶಕ್ತಿಗಳನ್ನು ವಶಪಡಿಸಿಕೊಂಡಿರೋ ನಾನಿದ್ದೇನೆ. ಈ ಅಗೋಚರ ಅತೃಪ್ತ ಆತ್ಮಕ್ಕೆ ದಿಗ್ಬಂಧನ ಹಾಕಿ ಬಂಧಿಸಿ ಹೊರಗೆ ತರ್ತೇನೆ. ಉಗ್ರವೀರ ಬಾ, ಮಹಾವೀರ ಬಾ. ನಿಂಬೆಹಣ್ಣು ಹಿಂಗ್ ಹೊಡ್ಕೋತಾ ಇದೆ. ಹೊಡ್ಕೋತಾ ಇಲ್ಲ, ದಿಗ್ಬಂಧನ ಹಾಕಿ ಬಂಧಿಸಿದ್ದೇನೆ. ಇದರಿಂದ ಹೊರಗೆ ಬರೋದಕ್ಕೆ ಒದ್ದಾಡ್ತಾ ಇದೆ. ಇನ್ನು 1 ಗಂಟೆಯೊಳಗಡೆ ಇದಕ್ಕೆ ಮುಕ್ತಿ ಕೊಡಬೇಕು. ಇಲ್ಲದಿದ್ರೆ ಮುಂದೆ ಒಂದು ದಿನ ಹೊರಗೆ ಬಂದು ತನ್ನನ್ನ ಕೊಂದೋರ್ನ ಬೀಭತ್ಸವಾಗಿ ಬಲಿ ತೆಗೆದುಕೊಳ್ಳುತ್ತೆ. ಇನ್ನು ಯಾವ ಭಯನೂ ಬೇಡ, ನೆಮ್ಮದಿಯಾಗಿ ಜೀವನ ಮಾಡಬಹುದು. ಜೈ ಉಗ್ರವೀರ.
ಆತ್ಮನ ದಿಗ್ಬಂಧನೆ ಮಾಡಿದ ರಾಮಚಂದ್ರ ಆಚಾರ್ಯರು ಘೋರವಾಗಿ ಸತ್ತೋದ್ರು. ಮೈಂಡ್ ಬ್ಲೋಯಿಂಗ್. ಅಂದ್ರೆ ಆತ್ಮ ನಿಂಬೆ ಹಣ್ಣಿಂದ ಎಸ್ಕೇಪ್ ಆಗೋಯ್ತಾ? ಆ ಹುಡುಗಿದು ಮಡ್ರಾ ಇಲ್ಲ ಸೂಸೈಡ್? ಆ ಆತ್ಮ ಕೊಂದವರ ಮೇಲೆ ರಿವೆಂಜ್ಗೋಸ್ಕರ ಕಾಯ್ತಾ ಇತ್ತಲ್ಲ, ಮತ್ತೆ ವಾಪಸ್ ಬಂದು ಅಪಾರ್ಟ್ಮೆಂಟ್ಗೆ ಸೇರ್ಕೊಳ್ಳುತ್ತಾ? ಏನಾಯ್ತು ಏನಾಯ್ತು ಹೇಳು. ಸರ್, ಗಾಂಧಿನಗರದಲ್ಲಿ ಟೈಟ್ಲ್ ಕೇಳೇ ಕತೆ ಡಿಸೈಡ್ ಮಾಡೋ ಥರ ಡಿಸೈಡ್ ಮಾಡಬೇಡಿ. ನನ್ನ ಬ್ಯಾಲೆನ್ಸ್ ಕತೆ ಕೇಳಿದ್ರೆ ನೀವು ಫುಲ್ ಖುಷಿಯಾಗ್ಬಿಡ್ತೀರಾ ಸರ್. ಐ ಲೈಕ್ ಇಟ್. ಥ್ಯಾಂಕ್ ಯು ಸರ್. ನೀನ್ ಟೇಕ್ ಆಫ್ ಅಷ್ಟೇ ಅಲ್ಲ, ನೀನ್ ಕೂಡ ನನಗೆ ಇಷ್ಟ. ಥ್ಯಾಂಕ್ ಯು ಸರ್. ಫಸ್ಟ್ ನಾನು ಇಲ್ಲಿಂದ ಟೇಕ್ ಆಫ್ ಮಾಡಿ ಸರ್.